ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಷಡ್ಯಂತ್ರ ಮಾಡಿದ್ರು ಅವರೆಲ್ಲರ ಮುಖವಾಡಗಳು ಒಂದೊಂದಾಗೆ ಬಯಲಾಗ್ತಾ ಇದೆ. ಅನನ್ಯ ಭಟ್, ಸುಜಾತಾ ಭಟ್ ಆಯ್ತು, ಆ ನಂತರದಲ್ಲಿ ಒಂದಷ್ಟು ಸತ್ಯಗಳು ಈಗ ರಿವೀಲ್ ಆಗ್ತಾ ಇರೋದು. ಅದರ ಜೊತೆಯಲ್ಲಿ ಅಸಲಿ ಈ ಗುರಿ ಯಾರಿದ್ದಾರೆ ಅಥವಾ ಅಸಲಿ ಯಾರು ಇದರ ಪಾತ್ರಧಾರಿ ಅಥವಾ ಸೂತ್ರಧಾರಿ ಅವರ ಮುಖವಾಡ ಕೂಡ ಕಳಚುವಂತ ಸಮಯ ಈಗ ಹತ್ತಿರ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಇದೆ, ನೋಡ್ಕೊಂಡ್ ಬನ್ನಿ. ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಭೇದಿಸಲು ಎಸ್ಐಟಿ ಇಡಿ ಐಟಿ ಎಂಟ್ರಿ. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಕೇಸ್ ಮತ್ತೊಂದು ರೋಚಕ ಘಟ್ಟ ತಲುಪಿದೆ. ಷಡ್ಯಂತ್ರಿಗಳ ಮುಖವಾಡ ಕಳಚೋಕೆ ಎಸ್ಐಟಿ ಸೇರಿ ಇದೀಗ ಇಡಿ ಐಟಿ ಎಂಟ್ರಿ ಕೊಡೋ ಸಮಯ ಬಂದಿದೆ. ಒಂದೇ ಮಾತಲ್ಲಿ ಹೇಳೋದಾದ್ರೆ ಅಸಲಿ ಆಟ ಈಗ ಶುರುವಾಗಿದೆ. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ತನಿಖೆ ಮಾಡಿ, ತನಿಖಾ ವರದಿ ಸಲ್ಲಿಸುವಂತೆ ನೋಟಿಸ್ ಜಾರಿ. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರವನ್ನ ತನಿಖೆ ಮಾಡಲು ಆದೇಶಿಸುವಂತೆ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಕೆಯಾಗಿತ್ತು. ಧರ್ಮಸ್ಥಳ ಭಕ್ತ ಹಿಂದೂ ಹೋರಾಟಗಾರ ತೇಜಸ್ ಗೌಡ, ಉಜಿರೆ ನಿವಾಸಿ ಭಾಸ್ಕರ್ ಬಡೆಕೊಟ್ಟು, ಧರ್ಮಸ್ಥಳ ನಿವಾಸಿ ಸುರೇಂದ್ರ ಪ್ರಭು ಹಾಗೂ ಧನಕೀರ್ತಿ ಅರ್ಜಿ ಸಲ್ಲಿಸಿದ್ರು. ನಿನ್ನೆ ಈ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಈ ದೂರುಗಳ ತನಿಖೆ ನಡೆಸಿ ಅದರ ವರದಿ ಸಲ್ಲಿಸುವಂತೆ ಎಸ್ಐಟಿ ಇಡಿ ಐಟಿ ಸೇರಿ 7 ಪ್ರತಿವಾದಿಗಳಿಗೆ ನೋಟಿಸ್ ನೀಡಿದೆ. ಅಷ್ಟಕ್ಕೂ ದೂರುದಾರರು ಯಾರ್ಯಾರ ವಿರುದ್ಧ ತನಿಖೆಗೆ ಮನವಿ ಮಾಡಿದ್ರು ಅಂತಾನೆ ತೋರಿಸ್ತೀವಿ ನೋಡಿ. ಷಡ್ಯಂತ್ರ ಕೇಸ್ 1, ತಿಮ್ಮರೋಡಿ ಆದಾಯ ಮೂಲ ಪತ್ತೆ ಮಾಡಿ. ಸೌಜನ್ಯ ಹೆಸರಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹೋರಾಟ ಮಾಡುತ್ತಿದ್ದಾರೆ. ಆ ಹೋರಾಟಕ್ಕೆ ವಕೀಲರಿಗೆ ಲಕ್ಷಾಂತರ ರೂಪಾಯಿ ಖರ್ಚಾಗಿದೆ ಅಂತ ಅವರೇ ಹೇಳಿದ್ದಾರೆ. ಈ ಹಣದ ಮೂಲವನ್ನ ತನಿಖೆ ಮಾಡಿ ಅಂತ ತೇಜಸ್ ಗೌಡ ಎಸ್ಐಟಿಗೆ ಮನವಿ ಮಾಡಿದ್ರು. ಷಡ್ಯಂತ್ರ ಕೇಸ್ 2, ಸೌಜನ್ಯ ತಾಯಿ ಆದಾಯ ಮೂಲ ತನಿಖೆ ಮಾಡಿ. ಸೌಜನ್ಯ ಸಾವಿಗೆ ನ್ಯಾಯಕ್ಕಾಗಿ ಆಕೆ ತಾಯಿ ಕುಸುಮಾವತಿ ಹೋರಾಡುತ್ತಿದ್ದಾರೆ. ಈ ಹೋರಾಟದ ಸಮಯದಲ್ಲಿ ಕೋಟಿಗಟ್ಟಲೆ ಬೆಲೆ ಬಾಳುವ ಆಸ್ತಿಯನ್ನ ಖರೀದಿಸಿದ್ದಾರೆ. ಇದಕ್ಕೆಲ್ಲ ಹಣ ಎಲ್ಲಿಂದ ಬಂತು ಎಂಬುದರ ಬಗ್ಗೆ ಸಮಗ್ರ ತನಿಖೆ ಮಾಡಬೇಕು ಅಂತ ತೇಜಸ್ ಗೌಡ ಎಸ್ಐಟಿಗೆ ಮನವಿ ಮಾಡಿದ್ರು. ಷಡ್ಯಂತ್ರ ಕೇಸ್ 3, ಕುಡ್ಲ ರ್ಯಾಂಪೇಜ್ ವಿರುದ್ಧ ತನಿಖೆ ಮಾಡಿ. ಮತ್ತೊಬ್ಬ ಅರ್ಜಿದಾರ ಧನಕೀರ್ತಿ ಯೂಟ್ಯೂಬರ್ ಕುಡ್ಲ ರ್ಯಾಂಪೇಜ್ ವಿರುದ್ಧ ದೂರು ನೀಡಿದ್ರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ನಿರಂತರವಾಗಿ ಷಡ್ಯಂತ್ರದ ವರದಿಗಳನ್ನ ಪ್ರಸಾರ ಮಾಡುತ್ತಿದ್ದು, ಇದರ ಮೂಲವನ್ನ ತನಿಖೆ ಮಾಡಬೇಕು ಅಂತ ಮನವಿ ಮಾಡಿದ್ರು. ಷಡ್ಯಂತ್ರ ಕೇಸ್ 4, ಷಡ್ಯಂತ್ರ ವರದಿ ಮೂಲವನ್ನ ಪತ್ತೆ ಹಚ್ಚಿ. ಕುಡ್ಲ ರ್ಯಾಂಪೇಜ್ ಯೂಟ್ಯೂಬರ್ ಎಸ್ಐಟಿ ತನಿಖೆ ಸಮಯದಲ್ಲಿ ದಿನನಿತ್ಯ ವರದಿ ಮಾಡ್ತಿದ್ರು. ತನ್ನದೇ ತನಿಖಾ ವರದಿಯನ್ನ ಎಸ್ಐಟಿಯ ತನಿಖಾ ವರದಿ ಎಂಬ ರೀತಿಯಲ್ಲಿ ಬಿಂಬಿಸಿ ಪ್ರಸಾರ ಮಾಡ್ತಿದ್ರು. ಈ ರೀತಿ ಪ್ರಸಾರ ಮಾಡಲು ಅವರ ಸುದ್ದಿಯ ಮೂಲ ಯಾವುದು, ಎಸ್ಐಟಿಯ ಯಾವ ಮೂಲದಿಂದ ಈ ಮಾಹಿತಿಗಳನ್ನ ಪಡೆಯಲು ಸಾಧ್ಯವಾಯಿತು ಅಂತ ತಿಳಿಸುವಂತೆ ಎಸ್ಐಟಿಗೆ ಅರ್ಜಿದಾರರು ಮನವಿ ಮಾಡಿದ್ರು. ಷಡ್ಯಂತ್ರ ಕೇಸ್ 5, ಸೌಜನ್ಯ ಮಾವ ವಿಠ್ಠಲಗೌಡನನ್ನ ತನಿಖೆ ಮಾಡಿ. ಸೌಜನ್ಯ ಮಾವ ವಿಠ್ಠಲಗೌಡ ಹಿಂದೆ ಹೋಟೆಲ್ ನಡೆಸ್ತಾ ಇರುವಾಗ ಜೊತೆಯಲ್ಲಿ ಕೆಲಸ ಮಾಡೋ ಕಾರ್ಮಿಕನನ್ನ ಕೊಲೆ ಮಾಡಿದ್ದಾನೆ. ಇದರ ಬಗ್ಗೆ ಎಸ್ಐಟಿಯು ಕೂಲಂಕುಷವಾಗಿ ತನಿಖೆ ಮಾಡಬೇಕು ಅಂತ ದೂರುದಾರರೊಬ್ಬರು ಮನವಿ ಮಾಡಿದ್ರು. ಈ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಅರ್ಜಿದಾರರು ಹೈಕೋರ್ಟ್ ಮೊರೆ ಹೋಗಿದ್ರು. ಇದನ್ನ ಸ್ವೀಕರಿಸಿದ ನ್ಯಾಯಾಲಯ 7 ಪ್ರತಿವಾದಿಗಳಿಗೆ ನೋಟಿಸ್ ಜಾರಿ ಮಾಡಿ ತಕ್ಷಣವೇ ವರದಿ ಸಲ್ಲಿಸುವಂತೆ ಸೂಚಿಸಿದೆ. ತನಿಖಾ ವರದಿ ಮೇಲೆ ಎಲ್ಲರ ಗಮನ ನೆಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಷಡ್ಯಂತ್ರ ಮಾಡಿದ್ರು ಅವರೆಲ್ಲರ ಮುಖವಾಡಗಳು ಒಂದೊಂದಾಗೆ ಬಯಲಾಗ್ತಾ ಇದೆ. ಅನನ್ಯ ಭಟ್, ಸುಜಾತಾ ಭಟ್ ಆಯ್ತು, ಆ ನಂತರದಲ್ಲಿ ಒಂದಷ್ಟು ಸತ್ಯಗಳು ಈಗ ರಿವೀಲ್ ಆಗ್ತಾ ಇರೋದು. ಅದರ ಜೊತೆಯಲ್ಲಿ ಅಸಲಿ ಈ ಗುರಿ ಯಾರಿದ್ದಾರೆ ಅಥವಾ ಅಸಲಿ ಯಾರು ಇದರ ಪಾತ್ರಧಾರಿ ಅಥವಾ ಸೂತ್ರಧಾರಿ ಅವರ ಮುಖವಾಡ ಕೂಡ ಕಳಚುವಂತ ಸಮಯ ಈಗ ಹತ್ತಿರ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಇದೆ, ನೋಡ್ಕೊಂಡ್ ಬನ್ನಿ. ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಷಡ್ಯಂತ್ರ.
ಷಡ್ಯಂತ್ರ ಭೇದಿಸಲು ಎಸ್ಐಟಿ ಇಡಿ ಐಟಿ ಎಂಟ್ರಿ. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಕೇಸ್ ಮತ್ತೊಂದು ರೋಚಕ ಘಟ್ಟ ತಲುಪಿದೆ. ಷಡ್ಯಂತ್ರಿಗಳ ಮುಖವಾಡ ಕಳಚೋಕೆ ಎಸ್ಐಟಿ ಸೇರಿ ಇದೀಗ ಇಡಿ ಐಟಿ ಎಂಟ್ರಿ ಕೊಡೋ ಸಮಯ ಬಂದಿದೆ. ಒಂದೇ ಮಾತಲ್ಲಿ ಹೇಳೋದಾದ್ರೆ ಅಸಲಿ ಆಟ ಈಗ ಶುರುವಾಗಿದೆ. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ತನಿಖೆ ಮಾಡಿ, ತನಿಖಾ ವರದಿ ಸಲ್ಲಿಸುವಂತೆ ನೋಟಿಸ್ ಜಾರಿ. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರವನ್ನ ತನಿಖೆ ಮಾಡಲು ಆದೇಶಿಸುವಂತೆ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಕೆಯಾಗಿತ್ತು. ಧರ್ಮಸ್ಥಳ ಭಕ್ತ ಹಿಂದೂ ಹೋರಾಟಗಾರ ತೇಜಸ್ ಗೌಡ, ಉಜಿರೆ ನಿವಾಸಿ ಭಾಸ್ಕರ್ ಬಡೆಕೊಟ್ಟು, ಧರ್ಮಸ್ಥಳ ನಿವಾಸಿ ಸುರೇಂದ್ರ ಪ್ರಭು ಹಾಗೂ ಧನಕೀರ್ತಿ ಅರ್ಜಿ ಸಲ್ಲಿಸಿದ್ರು. ನಿನ್ನೆ ಈ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಈ ದೂರುಗಳ ತನಿಖೆ ನಡೆಸಿ ಅದರ ವರದಿ ಸಲ್ಲಿಸುವಂತೆ ಎಸ್ಐಟಿ ಇಡಿ ಐಟಿ ಸೇರಿ 7 ಪ್ರತಿವಾದಿಗಳಿಗೆ ನೋಟಿಸ್ ನೀಡಿದೆ. ಅಷ್ಟಕ್ಕೂ ದೂರುದಾರರು ಯಾರ್ಯಾರ ವಿರುದ್ಧ ತನಿಖೆಗೆ ಮನವಿ ಮಾಡಿದ್ರು ಅಂತಾನೆ ತೋರಿಸ್ತೀವಿ ನೋಡಿ. ಷಡ್ಯಂತ್ರ ಕೇಸ್ 1, ತಿಮ್ಮರೋಡಿ ಆದಾಯ ಮೂಲ ಪತ್ತೆ ಮಾಡಿ. ಸೌಜನ್ಯ ಹೆಸರಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹೋರಾಟ ಮಾಡುತ್ತಿದ್ದಾರೆ. ಆ ಹೋರಾಟಕ್ಕೆ ವಕೀಲರಿಗೆ ಲಕ್ಷಾಂತರ ರೂಪಾಯಿ ಖರ್ಚಾಗಿದೆ ಅಂತ ಅವರೇ ಹೇಳಿದ್ದಾರೆ. ಈ ಹಣದ ಮೂಲವನ್ನ ತನಿಖೆ ಮಾಡಿ ಅಂತ ತೇಜಸ್ ಗೌಡ ಎಸ್ಐಟಿಗೆ ಮನವಿ ಮಾಡಿದ್ರು. ಷಡ್ಯಂತ್ರ ಕೇಸ್ 2, ಸೌಜನ್ಯ ತಾಯಿ ಆದಾಯ ಮೂಲ ತನಿಖೆ ಮಾಡಿ. ಸೌಜನ್ಯ ಸಾವಿಗೆ ನ್ಯಾಯಕ್ಕಾಗಿ ಆಕೆ ತಾಯಿ ಕುಸುಮಾವತಿ ಹೋರಾಡುತ್ತಿದ್ದಾರೆ. ಈ ಹೋರಾಟದ ಸಮಯದಲ್ಲಿ ಕೋಟಿಗಟ್ಟಲೆ ಬೆಲೆ ಬಾಳುವ ಆಸ್ತಿಯನ್ನ ಖರೀದಿಸಿದ್ದಾರೆ. ಇದಕ್ಕೆಲ್ಲ ಹಣ ಎಲ್ಲಿಂದ ಬಂತು ಎಂಬುದರ ಬಗ್ಗೆ ಸಮಗ್ರ ತನಿಖೆ ಮಾಡಬೇಕು ಅಂತ ತೇಜಸ್ ಗೌಡ ಎಸ್ಐಟಿಗೆ ಮನವಿ ಮಾಡಿದ್ರು. ಷಡ್ಯಂತ್ರ ಕೇಸ್ 3, ಕುಡ್ಲಾ ರ್ಯಾಂಪೇಜ್ ವಿರುದ್ಧ ತನಿಖೆ ಮಾಡಿ. ಮತ್ತೊಬ್ಬ ಅರ್ಜಿದಾರ ಧನಕೀರ್ತಿ ಯೂಟ್ಯೂಬರ್ ಕುಡ್ಲಾ ರ್ಯಾಂಪೇಜ್ ವಿರುದ್ಧ ದೂರು ನೀಡಿದ್ರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ನಿರಂತರವಾಗಿ ಷಡ್ಯಂತ್ರದ ವರದಿಗಳನ್ನ ಪ್ರಸಾರ ಮಾಡುತ್ತಿದ್ದು, ಇದರ ಮೂಲವನ್ನ ತನಿಖೆ ಮಾಡಬೇಕು ಅಂತ ಮನವಿ ಮಾಡಿದ್ರು. ಷಡ್ಯಂತ್ರ ಕೇಸ್ 4, ಷಡ್ಯಂತ್ರ ವರದಿ ಮೂಲವನ್ನ ಪತ್ತೆ ಹಚ್ಚಿ. ಕುಡ್ಲಾ ರ್ಯಾಂಪೇಜ್ ಯೂಟ್ಯೂಬರ್ ಎಸ್ಐಟಿ ತನಿಖೆ ಸಮಯದಲ್ಲಿ ದಿನನಿತ್ಯ ವರದಿ ಮಾಡ್ತಿದ್ರು. ತನ್ನದೇ ತನಿಖಾ ವರದಿಯನ್ನ ಎಸ್ಐಟಿಯ ತನಿಖಾ ವರದಿ ಎಂಬ ರೀತಿಯಲ್ಲಿ ಬಿಂಬಿಸಿ ಪ್ರಸಾರ ಮಾಡ್ತಿದ್ರು. ಈ ರೀತಿ ಪ್ರಸಾರ ಮಾಡಲು ಅವರ ಸುದ್ದಿಯ ಮೂಲ ಯಾವುದು, ಎಸ್ಐಟಿಯ ಯಾವ ಮೂಲದಿಂದ ಈ ಮಾಹಿತಿಗಳನ್ನ ಪಡೆಯಲು ಸಾಧ್ಯವಾಯಿತು ಅಂತ ತಿಳಿಸುವಂತೆ ಎಸ್ಐಟಿಗೆ ಅರ್ಜಿದಾರರು ಮನವಿ ಮಾಡಿದ್ರು. ಷಡ್ಯಂತ್ರ ಕೇಸ್ 5, ಸೌಜನ್ಯ ಮಾವ ವಿಠ್ಠಲಗೌಡನನ್ನ ತನಿಖೆ ಮಾಡಿ. ಸೌಜನ್ಯ ಮಾವ ವಿಠ್ಠಲಗೌಡ ಹಿಂದೆ ಹೋಟೆಲ್ ನಡೆಸ್ತಾ ಇರುವಾಗ ಜೊತೆಯಲ್ಲಿ ಕೆಲಸ ಮಾಡೋ ಕಾರ್ಮಿಕನನ್ನ ಕೊಲೆ ಮಾಡಿದ್ದಾನೆ. ಇದರ ಬಗ್ಗೆ ಎಸ್ಐಟಿಯು ಕೂಲಂಕುಷವಾಗಿ ತನಿಖೆ ಮಾಡಬೇಕು ಅಂತ ದೂರುದಾರರೊಬ್ಬರು ಮನವಿ ಮಾಡಿದ್ರು. ಈ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಅರ್ಜಿದಾರರು ಹೈಕೋರ್ಟ್ ಮೊರೆ ಹೋಗಿದ್ರು. ಇದನ್ನ ಸ್ವೀಕರಿಸಿದ ನ್ಯಾಯಾಲಯ 7 ಪ್ರತಿವಾದಿಗಳಿಗೆ ನೋಟಿಸ್ ಜಾರಿ ಮಾಡಿ ತಕ್ಷಣವೇ ವರದಿ ಸಲ್ಲಿಸುವಂತೆ ಸೂಚಿಸಿದೆ. ತನಿಖಾ ವರದಿ ಮೇಲೆ ಎಲ್ಲರ ಗಮನ ನೆಟ್ಟಿದೆ.